ಅಧಿಕ ಮಾಸ ಹರಿಕಥಾಮೃತ ಸಾರ ಪದ್ಯಗಳು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವ. ರಕ್ತವಾಸತ್ವಯ ವಿಭೂಷಣ ಉಕ್ತಿ ಲಾಲಿಸು ಪರಮ ಭಗವದ್ ಭಕ್ತವರ ಭವ್ಯಾತ್ಮ ಭಾಗವತಾದಿಶಾಸ್ತ್ರದಲ್ಲಿ ಶಕ್ತವಾಗಲಿ ಮನವು ವಿಷಯ ವಿರಕ್ತಿ ಪಾಲಿಸು ವಿದ್ವದಾತ್ಯ ವಿಮುಕ್ತನೆಂದೆನಿಸೆನ್ನ ಭವ ಭಯದಿಂದಲಂದಿನದಿ. ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ. ಪುರುಷ ಸೂಕ್ತ ಸುಮೇಯ ತತ್ಪುರುಷ ಹೃತ್ ಪುಷ್ಕರ ನಿಲಯ ಮಹಾ ಪುರುಷ ಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಸ್ತ್ರೀ ನಪುಂಸಕ ಪುರುಷ ಭೂಸಲಿಲಾನಲಾನಿಲ ಗಗನ ಮನ ಶಶಿ ಭಾನು ಕಾಲ ಗುಣ ಪ್ರಕೃತಿಯೊಳಗೊಂದು ತಾನಲ್ಲ. ಏನು ಇವನ ಮಹಾಮಹಿಮೆ ಕಡೆಗಾಣ ರಜ ಭವ ಶಕ್ರ ಮುಖರು ನಿಧಾನಿಸಲು ಮಾನವರಿಗಳ ಬಡುವುದೇ ವಿಚಾರಿಸಲು. ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುವಿನುಳು ತ್ರಿಸ್ಥಾನಕ ನಿರುದ್ಧನು ತ್ರಿಪಂಚಕ ಏಕವಿಂಶತಿ ಚತುರವಿಂಶಧಿಕ ಎನಿಸಿ 72,000 ವಿನಿತು ನಾಡಿಗಳುಳು ನಿಯಾಮಿಸು ದಿನಕ ಪಸ್ತಿಗಲೋಕದುಳು ಸರ್ವತ್ರ ಬೆಳಗುವನು. ಶ್ರುತಿ ತತಿಗಳಿಗೆ ಗೋಚರಿಸದ ಪ್ರತಿಮ ಜಾನಂದಾತ್ಮನಚ್ಯುತ ವಿತತ ವಿಶ್ವಾಧಾರ ವಿದ್ಯಾಧೀಶ ವಿಧಿಜನಕ. ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ್ತ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ. ಏಕ ಪಂಚಾಶತ್ವರಣಗತ ಮಾಕಳತ್ರನು ಸರ್ವರೊಳಗವು ವ್ಯಾಕೃತಾಕಾಶಾಂತ ವ್ಯಾಪಿಸಿ ನಿಗಮತತಿಗಳನ್ನು. ವ್ಯಾಕರಣ ಭಾರತ ಮುಖಾದಿ ಅನೇಕ ಶಾಸ್ತ್ರ ಪುರಾಣ ಭಾಷ್ಯ ನೀಕಗಳ ಕಲ್ಪಿಸಿ ಮನೋವಾಂಗ್ಮಯ ನೆನೆಸಿಕೊಂಬ. ರೂಪನಾಮ ವಿಹೀನ ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ ವ್ಯಾಪಕ ಪರಿಚ್ಛಿನ್ನ ರೂಪದಿ ತೋರ್ದ ಲೋಕರಿಗೆ. ದ್ವಾಪರಾಂತ್ಯದಿ ದೈತ್ಯರನು ಸಂತಾಪಗೊಳಿಸುವನೆಂದು ಶ್ವೇತದ್ವೀಪ ಮಂದಿರನವತರಿಸಿ ಸಲಹಿದನು ತನ್ನವರ. ತನು ಚತುಷ್ಟಯಗಳು ನಾರಾಯಣನು ಹೃತ್ಕಮಲಾಖ್ಯ ಸಿಂಹಾಸನದೊಳನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವ್ಯ ಸೇವಕನೆನಿಸಿ ಸೇವಾಸಕ್ತ ಸುರರೊಳಗನವರತ ನೆಲೆಸಿದ್ದು ಸೇವೆಯ ಕೊಂಬನವರಂತೆ. ಅಕ್ಷರೇಡ್ಯನು ಬ್ರಹ್ಮವಾಯುತ್ರ್ಯಕ್ಷ ಸುರಪಸುರಾಸುರರೊಳಗಧ್ಯಕ್ಷನಾಗಿದ್ದೆಲ್ಲರೊಳು ವ್ಯಾಪಾರ ಮಾಡುತ್ತಿಹ. ಅಕ್ಷಯನು ಸತ್ಯಾತ್ಮಕ ಪರಾಪೇಕ್ಷೆಯಿಲ್ಲದೆ ಸರ್ವರೊಳಗೆ ವಿಲಕ್ಷಣನು ತಾನಾಗಿ ಲೋಕವ ರಕ್ಷಿಸುತ್ತಲಿಪ್ಪ. ಹರಿಯ ಪಂಚಾಶತ್ವರಣಗತ ಸುಸ್ವರಣ ಉದಾತಾನುದಾತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ್ಯ ಇರುವ ತನ್ನಾಮರೂಪಗಳರಿತುಪಾಸನೆಗೈವರಿಳೆಯೊಳು ಸುರರೆ ಸರಿ ನರರಲ್ಲ ಅವರಾಡುವುದೇ ವೇದಾರ್ಥ. ಈ ಸಮಸ್ತ ಜಗತ್ತು ಈಶಾವಾಸ್ಯವೆನಿಪುದು ಕಾರ್ಯರೂಪವು ನಾಶವಾದರು ನಿತ್ಯವೇ ಸರಿ ಕಾರಣ ಪ್ರಕೃತಿ.
ಶ್ರೀಶಗೆ ಜಡ ಪ್ರತಿಮೆಯೆನಿಪುದು ಮಾಸದೊಮ್ಮೆಗು ಸನ್ನಿಧಾನವು ವಾಸವಾಗಿಹ ನಿತ್ಯ ಶಾಲಿಗ್ರಾಮದೋಪಾದಿ ಕವಿಗಳಿಂದಲಿ ತಿಳಿದು ಪ್ರಾತಃ ಸವನ ಮಾಧ್ಯಾಂದಿನವು ಸಾಯಮ ಸವನಗಳು ವಸುರುದ್ರರಾದಿತ್ಯರುಳು ರಾಜಿಸುವ ಪವನನುಳು ಕೃತಿ ಜಯಸು ಮಾಯಾಧವನ ಮೂರ್ತಿ ತ್ರಯವ ಚಿಂತಿಸಿ ದಿವಸವೆಂಬಾಹುತಿಗಳಿಂದರ್ಚಿಸುತ್ತ ಸುಖಿಸುತ್ತಿರೋ ಈಶನಲಿ ವಿಜ್ಞಾನ ಭಗವದ್ದಾಸರಲಿ ಸದ್ಭಕ್ತಿ ವಿಷಯ ನಿರಾಶೆ ಮಿಥ್ಯಾವಾದದಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನಿಹನೆಂದರಿದು ಅವರಭಿಲಾಷೆಗಳ ಪೂರೈಸುವುದೇ ಮಹಾ ಯಜ್ಞ ಹರಿಪೂಜೆ ಸಕಲ ದೋಷ ವಿದೂರ ಶಶಿ ಪಾವಕ ಸನಾದ್ಯಾರಸುರ ಪ್ರಕರ ಸನ್ನಿಭ ಗಾತ್ರ ಲಕುಮಿ ಕಳತ್ರ ಸುರಮಿತ್ರ ವಿಕನ ಸಾಂಡದೊಳಿಪ್ಪ ಬ್ರಹ್ಮಾದ್ಯ ಖಿಳಚೇತನ ಗಣಕೆ ತಾನೇ ಸಕನೆನಿಸಿಕೊಂಡ ಕುಟಿಲಾತ್ಮಕ ನಿಪ್ಪನ ಬರಂತೆ ಆ ಪರಬ್ರಹ್ಮನಲಿ ತ್ರಿಜಗದ್ವ್ಯಾಪಕತ್ವ ನಿಯಾಮಕತ್ವ ಸ್ಥಾಪಕತ್ವ ವಶತ್ವ ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲೇಖ ಪ್ರಕಾರ ಸ್ವರೂಪವೆನಿಪುದು ಸರ್ವಕಾಲದಿ ಪೋಪುವಲ್ಲವು ಜೀವರಿಗೆ ದಾಸತ್ವದೋಪಾದಿ ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ದೋಷ ವಿದೂರ ಜ್ಞಾನಾನಂದ ಬಲ ಐಶ್ವರ್ಯ ಗುಣಪೂರ್ಣ ಮೂರು ಗುಣವರ್ಜಿತ ಸುಗುಣ ಸಾಕಾರ ವಿಶ್ವಸ್ಥಿತಿ ಲಯೋದಯ ಕಾರಣ ಕೃಪಾ ಸಾಂದ್ರ ನರಹರೆ ಸಲಹೊ ಸಜ್ಜನರ ಪೊಕ್ಕಳಡಿ ಬಿಡಿದೊಂದೆ ನಾಡಿಯು ಸುಕ್ಕದಲೆ ಧಾರಾಳ ರೂಪದಿ ಸಿಕ್ಕಿಹುದು ನಡು ದೇಹದೊಳಗೆ ಸುಷುಮ್ನ ನಾಮದಲ್ಲಿ ರಕ್ಕಸರನುಲ ಪೋಗ ಕೊಡದೆ ದಶ ದಿಕ್ಕಿನೊಳಗೆ ಸಮೀರ ದೇವನು ಲೆಕ್ಕಿಸದೆ ಮತ್ತೊಬ್ಬರನು ಸಂಚರಿಪ ದೇಹದೊಳು ಈ ಶರೀರ ಚತುಷ್ಟಯಗಳೊಲು ಘೋಷ ಧಾತುಗ ಭಾರತಿಪ ಪ್ರಾಣೇಶ 21,000 ದಾರುನೂರೆನಿಪ ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗೆದ್ದವರ ಕೈಬಿಡಿದಿ ಸರೋಜ ಭವಾಂಡದೊಳು ಸರ್ವತ್ರ ತುಂಬಿಹನು ಮನವೇ ಮೊದಲಾದಿಂದ್ರಿಯಗಳೊಳಗನಿಲ ದೇವನು ಶುಚಿಯೆನಿಸಿಕೊಂಡನವರತ ನೆಲೆಸಿಬ್ಬ ಶುಚಿ ಶದ್ಧೂತನೆಂದೆನಿಸಿ ತನುವಿನೊಳಗೆ ಪನು ಸದಾ ವಾಮನ ಹೃಷಿಕೇಶಾಖ್ಯ ರೂಪದಲನುಭವಕ್ಕೆ ತಂದೀವ ವಿಷಯಜ ಸುಖವ ಜೀವರಿಗೆ 7 ವಿಧದನ್ನ ಪ್ರಕರಣವ ಕೇಳಿ ಕೋವಿದರಾಸ್ಯದಿಂದಲೇ ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಳ ಕಾಲ ಕಾಲದಿ ನೆನೆದು ಪೂಜಿಸು ಸ್ಥೂಲಮತಿಗಳಿಗಿದನು ಪೇಲದೆ ಶ್ರೀಲಕುಮಿವಲ್ಲಭನೆ ಅನ್ನದನು ಅಸ್ವತಂತ್ರನು ಜೀವ ಹರಿ ಸರ್ವಸ್ವತಂತ್ರನು ನಿತ್ಯ ಸುಖಮಯ ನಿಸ್ವಬದ್ಧಾಲ್ಭಗ್ನ ಶಕ್ತ ಸ ದುಃಖ ನಿರ್ವಿಣ್ಣ ಹ್ರಸ್ವದೇಹಿ ಸನಾಥ ಜೀವನು ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತೀಶಾದ್ಯಮರನುತ ಹರಿ ಎಂದು ಕೊಂಡಾಡು ಜೀವ ಜೀವರ ಭೇದ ಜಡ ಜಡ ಜೀವ ಜಡ ಜಡ ಜೀವರಿಂದಲೇ ಶ್ರೀವರನು ಅದ್ಯಂತ ಭಿನ್ನ ವಿಲಕ್ಷಣನು ಲಕುಮಿ ಮೂವರಿಂದಲಿ ಪದುಮ ಜಾಂಡದಿ ತಾವಿಲಕ್ಷಣಳೆನಿಸುತ್ತಿಪ್ಪಳು ಸಾವಧಿಕ ಸಮಶೂನ್ಯಳೆಂದರಿ ತೀರ್ವರನು ಭಜಿಸೋ ಪರಮ ವಿಷ್ಣು ಸ್ವತಂತ್ರ ಮಾಯಾ ತರುಣಿ ವಕ್ಷಸ್ಥಳ ನಿವಾಸಿಯು ಸರಸಿ ಜೋದ್ಭವ ಪ್ರಾಣರೀರ್ವರು ಸಚಿವರೆಣಿಸುವರು ಸರ್ವಕರ್ಮಗಳಲ್ಲೇ ತತ್ಪ್ರಿಯರು ರಗಭೂಷಣ ಅಹಂಕೃತಿ ತ್ರಯ ಕರೆಸುವರ ಮರೇಂದ್ರಾರ್ಕ ಮುಖರಿಂದ್ರಿಯ ಪರೆಣಿಸುವರು ಆದಿಯಲಿ ಕ್ಷರಾಕ್ಷರಾಗ್ಯದ್ವೇದ ಅಕ್ಷರದೊಲು ರಮ ಮಧುಸೂದನರುಕ್ಷರಗಳೊಲು ಪ್ರಕೃತಿ ಪ್ರಣವ ಕಾಳಗಳು ವೇದ ಮುಖ್ಯ ತೃಣಾಂತ ಜೀವರ ಭೇದಗಳ ನರಿತೀ ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು
ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧಾದ್ವೈತತ್ರಯಂಗಳ ಭಾವಿಸುತ್ತ ಸದ್ಭಕ್ತಿಯಲಿ ಸರ್ವತ್ರ ಮರೆಯದಲೇ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವ ಕಾವ ಕೃಪಾಳು ಕರಿವರಗೊಳಿದ ತೆರನಂತೆ ಲೆಕ್ಕಿಸದೆಲ ಕುಮಿಯನು ಬೊಮ್ಮನ ಪೊಕ್ಕಳಿಂದಲಿ ಪಡೆದೆ ಪೊಸಬಂಬಕ್ಕಿ ತೇರನು ಪಡೆದ ವಯವಗಳಿಂದ ದಿವಿಜರನು ಮಕ್ಕಳಂದದಿ ಪೊರೆವ ಸರ್ವದಿ ರಕ್ತ ಶಾಂತ ಕರ್ಣದೊಳಗೆ ನಿರ್ದುಃಖ ಸುಖಮಯ ಕಾಯ್ದ ಪಾರ್ಥನ ಸೂತನೆಂದೆನಿಸಿ ವಿಜಯ ಸಾರಥಿ ಎಂದು ಗರುಡ ಧ್ವಜನ ಮೂರ್ತಿಯ ಭಕ್ತಿಪೂರ್ವಕ ಭಜಿಸುತ್ತಿಪ್ಪ ಮಹಾತ್ಮರಿಗೆ ಸರ್ವತ್ರದಲ್ಲಿ ಒಲಿದು ವಿಜಯದನು ತಾನಾಗಿ ಸಲಹುವ ಭುಜಗಭೂಷಣ ಪೂಜ್ಯ ಚರಣಾಂಭುಜ ವಿಭೂಧಿತ ಭುವನ ಮೋಹನ ರೂಪ ನಿರ್ಲೇಪ ಹಲವು ಕರ್ಮವ ಮಾಡಿ ದೇಹವ ಬಳಲಿಸದೆ ದಿನ ದಿನದಿ ಹೃದಯ ಮಲಸದನದಿ ವಿರಾಜಿಸುವ ಹರಿಮೂರ್ತಿಯನೆ ಭಜಿಸೋ ತಿಳಿವದಿ ಪೂಜಾ ಪ್ರಕರಣವ ಫಲಸು ಪುಷ್ಪಾಗ್ರೋದಕ ಶ್ರೀ ತುಳಸಿದಳವರ್ಪಿಸಲು ಒಪ್ಪೋನು ವಾಸುದೇವ ಸದಾ ಮಾಸ ಪರ್ಯಂತರವು ಬಿಡದೆ ನೃಕೇಶರಿಯ ಶುಭನಾಮ ಮಂತ್ರ ಜಿತಾಸನದಲೇಕಾಗ್ರ ಚಿತ್ತದಿ ನಿಷ್ಕಪಟದಿಂದ ಬೇಸರದೆ ಜಪಿಸಲು ವೃಜಿನಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಡೆವನು ಕಡೆಗೆ ಪರಗತಿಯ ವೇದ ಶಾಸ್ತ್ರ ಪುರಾಣ ಕಥೆಗಳ ಓದಿ ಪೇಳಿದರೇನು ಸಕಲ ನಿಷೇಧ ಕರ್ಮವ ತೊರೆದು ಸತ್ಕರ್ಮಗಳ ಮಾಡೇನು ಓದನಂಗಳ ಜರಿತು ಶ್ವಾಸ ನಿರೋಧಗೈಸಿದರೇನು ಕಾಮ ಕ್ರೋಧವಳಿಯದೆ ನಾನು ನನ್ನದು ಎಂಬ ಮಾನವನು ಪರಮ ತತ್ವ ರಹಸ್ಯವಿದು ಭೂಸುರರು ಕೇಳುವುದು ಸಾದರದೆ ನಿಷ್ಠುರಿಗಳಿಗೆ ಮೂಢರಿಗೆ ಪಂಡಿತ ಮಾನಿ ಪಿಶುನರಿಗೆ ಅರಸಿಗರಿಗಿದು ಕೇಳುವುದಲ್ಲನ ವರತ ಭಗವತ್ಪಾದಯುಗಳಾಂಭುರುಹ ಮಧುಕರ ನೆನೆಸುವರಿಗಿದ ನರುಪು ಮೋದದಲ್ಲಿ ರೋಗಿ ಔಷಧ ಪಥ್ಯದಿಂದದಿ ನಿರೋಧಿಯ ಎನಿಸುವ ತೆರೆದು ಶ್ರೀಮದ್ ಭಾಗವತ ಶುಶ್ರವಣಗೈದು ಭವಾಖ್ಯ ರೋಗವನು ಶಾಶ್ವಾದ್ಯಖಿಳ ವಿಷಯ ನಿಯೋಗಿಸುತು ದಶೇಂದ್ರಿಯವ ಅನಿಲನುಳು ಶ್ರೀ ಗುರು ಜಗನ್ನಾಥ ವಿಠ್ಠಲ ಪ್ರೀತನಾಗುವನು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು.